ಗುರುಭ್ಯೋ ನಮಃ. ನಿತ್ಯ ಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಪ್ರತಿಯೊಬ್ಬರಿಗೂ ಈ ಒಂದು ಸಮಾಜದಲ್ಲಿ ಜೀವಿಸ್ತಾ ಇರತಕ್ಕಂಥ ಸಮಯದಲ್ಲಿ ದೃಷ್ಟಿ ಆಗುತ್ತೆ. ಹಾಗೆಯೇ ಏನೋ ಮಾಟಮಂತ್ರ ಆಗಿರುತ್ತೆ, ಕೋಪತಾಪಗಳು ಜಾಸ್ತಿ ಆಗಿರುತ್ತೆ, ಕೆಲಸ ಕಾರ್ಯಗಳು ನಿಧಾನ ಆಗ್ತಾ ಇರುತ್ತೆ. ನಾವು ಏನೇ ಮಾಡೋಕ್ಕೆ ಹೋದರೂ ಕೂಡ ನಮ್ಗೆ ಯಾವುದೋ ಒಂದು ಅಗೋಚರವಾದ ಶಕ್ತಿ ನಮ್ಗೆ ಅಡ್ಡ ಬರ್ತಾ ಇರುತ್ತೆ. ಅದು ನಾವು ಜಾತಕದ ರೀತಿ ನೋಡೋಕೆ ಹೋದಾಗ ಗ್ರಹಗತಿಗಳು ಇರ್ಬೋದು, ಕೆಲವು ಸರಿ ಗುರುಬಲ ಇರುತ್ತೆ, ಗ್ರಹಗತಿಗಳು ಚೆನ್ನಾಗಿರುತ್ತೆ, ಆದರೂ ಕೂಡ ಆಲಸ್ಯ ಇರುತ್ತೆ, ನಿರಾಸಕ್ತಿ ಇರುತ್ತೆ. ಇದಕ್ಕೆಲ್ಲಕ್ಕೂ ಕೂಡ ಕಾರಣ ಏನು? ನಾವು ಹಿಂದಿನ ಕಾಲದಲ್ಲಿ ಏನಾಗಿತ್ತು, ಮನೆಗಳಲ್ಲಿ ದೃಷ್ಟಿ ತೆಗಿತಾ ಇದ್ರು ಅಥವಾ ಬೇರೆ ಬೇರೆದು ಏನೋ ಒಂದು ಮಾಡ್ತಾಯಿದ್ರು. ಆದರೆ ಇವತ್ತಿನ ದಿನ ತಂತ್ರಶಾಸ್ತ್ರದಲ್ಲಿ ತಾಂತ್ರಿಕವಾಗಿ ನಾವು ಒಂದು ಸಣ್ಣ ಉಪಾಯವನ್ನು ಮಾಡಿಕೊಂಡಿದ್ದೆ ಆದರೆ ನಮಗೆ ಈ ಆಲಸ್ಯ ಇರ್ಬೋದು, ನಿರಾಸಕ್ತಿ ಇರ್ಬೋದು, ದೃಷ್ಟಿ ಇರ್ಬೋದು, ಜನರಿಗೆ ದೃಷ್ಟಿ, ಅದಕ್ಕೆ ಹೇಳ್ತೀವಿ ನರದೃಷ್ಟಿ ಬಿದ್ದಾಗ ಮನುಷ್ಯ ಎಲ್ಲೋ ಪಾತಾಳ ಕೊಟ್ಟೋಗ್ತಾನೆ, ನಾರಾಯಣನ ದೃಷ್ಟಿ ಬಿದ್ದಾಗ ಎಲ್ಲೋ ಒಂದು ಕಡೆ ಅಷ್ಟು ಉನ್ನತವಾದ ಸ್ಥಾನಕ್ಕೆ ಹೋಗ್ತಾನೆ ಅಂತ ಹಿರಿಯರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಅನುಭವಪೂರ್ವಕವಾಗಿ. ಹಾಗಾಗಿ ಮನೆಗೆ ದೃಷ್ಟಿ ಆದಾಗ ಏನು ಮಾಡಬೇಕು, ನಾವು ಏನು ಮನೆಗೆ ಉಪ್ಪು ತೆಗಿತೀವಿ ಅದು ತೆಗಿತೀವಿ ಅಲ್ಲ, ಆದರೆ ಪರ್ಮನೆಂಟಾಗಿ ದೃಷ್ಟಿ ಹೇಗೆ ತೆಗಿಬೇಕು ಅಂತ ನಾವು ಯೋಚನೆ ಮಾಡೋಕ್ಕೆ ಹೋದಾಗ ನಮ್ಮ ಮನೆಗಳಲ್ಲಿ ಎಲ್ರಿಗೂ ಸಹ ಗೊತ್ತು, ಕಲ್ಲುಪ್ಪು ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾವು ಸಾಸಿವೆ ಅಂತ ಕೇಳಿದ್ವಿ, ಅದರಲ್ಲಿ ಒಂದು ವಿಶೇಷ ಇದೆ, ಬಿಳಿಯ ಸಾಸಿವೆ. ಯಾಕೆಂದರೆ ಬಿಳಿಯ ಸಾಸಿವೆಗೆ ಅಷ್ಟೊಂದು ಪವರ್ ಇದೆ. ಹೋಮ ಹವನಗಳಲ್ಲಾಗ್ಬೋದು, ಮೊದಲಿಂದ ಉಪಯೋಗಿಸ್ತಾ ಇದ್ರು, ಆದರೆ ಇತ್ತೀಚೆಗೆ ಏನಾಗಿದೆ ಅದರ ಹೆಸರು ಕೂಡ ಅಷ್ಟು ಎಲ್ಲ ಕಡೆ ಅದು ಪ್ರಚಾರದಲ್ಲೂ ಕೂಡ ಇದೆ. ನಾವು ಕಲ್ಲುಪ್ಪು ಮತ್ತು ಬಿಳಿಯ ಸಾಸಿವೆಯನ್ನು ತಗೊಳ್ತೀವಿ. ಕಲ್ಲುಪ್ಪು ಮತ್ತು ಬಿಳಿಯ ಸಾಸಿವೆ ಇದಕ್ಕೆ ಈ ದೃಷ್ಟಿಗೆ ಭಾಳಷ್ಟು ಪರಿಹಾರ ಮಾಡ್ತಕ್ಕಂಥದ್ದು ಕೂಡ ಇರುತ್ತೆ. ಇದಕ್ಕೆ ಯಾವುದೇ ವಾರ ಇಲ್ಲ, ತಿಥಿ ಇಲ್ಲ, ನಕ್ಷತ್ರ ಇಲ್ಲ, ಏನೂ ಇಲ್ಲ. ಕಲ್ಲುಪ್ಪು ತಗೊಳ್ಳೋದು, ಅದು ಪ್ಲಾಸ್ಟಿಕ್ದಾಗಿರಬಾರ್ದು, ಸ್ಟೀಲ್ದಾಗಿರಬಾರ್ದು, ಗಾಜಿಂದಾಗಿರಬಾರ್ದು, ಮಣ್ಣಿಂದು ಒಂದು ಹಣತೆ ತಗೊಂಡು, ಮಣ್ಣಿನ ಹಣತೆ ತಗೋಬೇಕು. ಅದರಲ್ಲಿ ಏನು ಮಾಡಬೇಕು, ಕಲ್ಲುಪ್ಪನ್ನು ಹಾಕಬೇಕು. ಅದು ಸಂಧ್ಯಾ ಕಾಲದಲ್ಲಿ ಮಾಡ್ಬೋದು, ಇಲ್ಲ ಬೆಳಗಿನ ಜಾವ ಮಾಡ್ಬೋದು. 3 ದಿನಕ್ಕೆ ಒಂದು ಸರಿ ಇದನ್ನು ಬದಲಾವಣೆ ಕೂಡ ಮಾಡಬೇಕಾಗಿರುತ್ತೆ. ಪ್ರಥಮವಾಗಿ ಏನು ಮಾಡಬೇಕು ಅಂದರೆ, ಒಂದು ಮಣ್ಣಿನ ಹಣತೆ ಥರ ಏನಾದರೂ ಒಂದು ಬಟ್ಲು ಮಣ್ಣಿಂದು ಸಣ್ಣದು ಪುಟ್ಟದ್ದು ತಗೊಂಡು ಅದರಲ್ಲಿ ಕಲ್ಲುಪ್ಪನ್ನು ಹಾಕಿ, ಅದರ ಮೇಲೆ ನಾವು ಸಾಸಿವೆ, ಬಿಳಿಯ ಸಾಸಿವೆಯನ್ನು ಹಾಕಿ, ಅದರ ಮೇಲೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ, ಅದನ್ನು ಎರಡೂ ಕೈಯಲ್ಲಿ ದೀಪದೋಪಾದಿಯಲ್ಲಿ ಹಿಂಗೆ ತಗೊಂಡು ನಾವೇನು ಮಾಡಬೇಕು, ಮನೆಯಲ್ಲಿ ಈಶಾನ್ಯ ಮೂಲೆಯಿಂದ ಪ್ರಾರಂಭ ಮಾಡಿ ಪ್ರತಿ ರೂಮಿನಲ್ಲೂ ಪ್ರತಿ ಜಾಗದಲ್ಲೂ ಎಲ್ಲ 4 ದಿಕ್ಕುಗಳಿಗೆ ಅದನ್ನು ತಗೊಂಡು ಹೋಗಬೇಕು. ತಗೊಂಡೋಗಿ ಏನು ಹೇಳಬೇಕು, ಈ ಮನೆಯಲ್ಲಿರೋ ಕೆಟ್ಟ ದೃಷ್ಟಿ, ಈ ಮನೆಯಲ್ಲಿರ್ತಕ್ಕಂಥ ಯಾರಾದರೂ ಮಾಟ ಮಂತ್ರ ಏನಾದರೂ ಮಾಡಿದರೆ, ಇದಕ್ಕೆ ತಿಥಿ ವಾರ ನಕ್ಷತ್ರ ಏನೂ ಬೇಕಾಗಿಲ್ಲ. ಸೂರ್ಯ ಉದಯ ಆಗ್ತಾ ಇರ್ತಕ್ಕಂಥದ್ದು, ಇಲ್ಲ ಸೂರ್ಯ ಅಸ್ತ, ಎರಡರಲ್ಲಿ ಯಾವಾಗ ಬೇಕಾದ್ರೂ ಮಾಡ್ಬೋದು. ಅದನ್ನು ಇವತ್ತೇ ಮಾಡಿ, ನಾಳೆನೇ ಮಾಡಿ, ಎಲ್ಲ ಕಡೆ ಓಡಾಡಿ ತಕ್ಷಣ ಏನು ಹೇಳಬೇಕು ನೀವು, ಈ ಮನೆಯಲ್ಲಿರುವ ಕೆಟ್ಟ ದೃಷ್ಟಿ, ಈ ಮನೆಯಲ್ಲಿರುವ ನಕಾರಾತ್ಮಕ ದೃಷ್ಟಿ, ಈ ಮನೆಯಲ್ಲಿರ್ತಕ್ಕಂಥ ಯಾವುದಾದ್ರೂ ದೋಷಗಳು ಎಲ್ಲವೂ ಕೂಡ ಹೊರಟೋಗಲಿ ಅಂತ ಹೇಳಿಬಿಟ್ಟು ಮನೆಯೆಲ್ಲವನ್ನು ಓಡಾಡಿದ್ದಾದಮೇಲೆ ಒಂದು ಜಾಗದಲ್ಲಿ, ಕಾಣಿಸದೇ ಇರತಕ್ಕಂಥ ಜಾಗದಲ್ಲಿ, ಅದು ಹಾಲಲ್ಲಿ ಇಡಬೇಡಿ, ರೂಮ್ಗಳಲ್ಲಿ ಬೇಡ, ಹಾಲಲ್ಲಿ ಎಲ್ಲಾದರೂ ಇಟ್ಬಿಟ್ಟು ಅದನ್ನು 3 ದಿನ ಅದನ್ನು ಮುಟ್ಟೋಕೆ ಹೋಗಬೇಡಿ. 3 ದಿನ ಆದಮೇಲೆ ಅದೇ ಸಂಧ್ಯಾಕಾಲದಲ್ಲಿ ಅದನ್ನು ತಗೊಂಡೋಗ್ಬಿಟ್ಟು ಎಲ್ಲಾದರೂ ಗಿಡಗಳ ಹತ್ರ ಇಟ್ಟು ಬಂದುಬಿಟ್ರೆ, ಈ ರೀತಿ 3 ದಿನಕ್ಕೆ ಒಂದು ಸರಿ ಮಾಡಿಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.